ಹರಿಹರ ಶಾಸಕ ಬಿಪಿ ಹರೀಶ್ ವಿರುದ್ಧ ಅವಸರವಾಗಿ ಅಟ್ರಾಸಿಟಿ ಕೇಸ್ ದಾಖಲು ಮಾಡಿದ್ದಾರೆ. ಸಂಬಂಧವಿಲ್ಲದ ಸೆಕ್ಷನ್ಗಳನ್ನು ಹಾಕಿ ಹೆಸರಿಸುವ ಕೆಲಸ ಮಾಡುತ್ತಿದ್ದಾರೆ. ಇದನ್ನು ಜೆಡಿಎಸ್ ಜಿಲ್ಲಾ ಘಟಕ ಖಂಡಿಸುತ್ತದೆ ಹಾಗೂ ಹರೀಶ್ ಪರ ಹೋರಾಟಕ್ಕೆ ಬೆಂಬಲ ನೀಡುತ್ತದೆ ಎಂದು ಹರಿಹರ ಕ್ಷೇತ್ರದ ಜೆಡಿಎಸ್ ಮಾಜಿ ಶಾಸಕ ಎಚ್ಎಸ್ ಶಿವಶಂಕರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಅಧಿಕಾರಿಗಳು ಬದುಕಿದ್ದಾರಾ ಅಥವಾ ಸತ್ತು ಹೋಗಿದ್ದಾರಾ ಎಂದು ಮಾರ್ಮಿಕವಾಗಿ ಪ್ರಶ್ನೆ ಮಾಡಿದರು. ಜಿಲ್ಲೆಯಲ್ಲಿ ಸತ್ತು ಹೋಗಿರುವ ಅಧಿಕಾರಿಗಳನ್ನು ಬಡಿದೆಬ್ಬಿಸುವ ಕೆಲಸವನ್ನು ಶಾಸಕ ಬಿಪಿ ಹರೀಶ್ ಮಾಡುತ್ತಿದ್ದಾರೆ. ಕಾಡಜಿಯಲ್ಲಿ ಅಕ್ರಮವಾಗಿ ಮಣ್ಣು ತುಂಬಿದವರನ್ನು ಬಿಟ್ಟು ಪ್ರಶ್ನೆ ಮಾಡಿದವರ ವಿರುದ್ಧ ಸುಳ್ಳು ಕೇಸ್ ದಾಖಲಿಸುತ್ತಾರೆ. ಜಿಲ್ಲಾ ಮಂತ್ರಿ ಎಸ್ಎಸ್ ಮಲ್ಲಿಕಾರ್ಜುನ್ ಸಾವಿರಾರು ಲೋಡ್ ಅಕ್ರಮ ಮಣ್ಣು ತುಂಬಿದ್ದಾರೆ. ಅವರ ವಿರುದ್ಧ ಜಿಲ್ಲಾಧಿಕಾರಿಗಳು ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ಪ್ರಶ್ನೆ ಮಾಡಿದ ಅವರು, ಜಿಲ್ಲಾಧಿಕಾರಿಗಳು ಮಂತ್ರಿಗಳ ಗುಲಾಮರಾಗಿ ಕೆಲಸ ಮಾಡಬಾರದು ಎಂದು ಸಲಹೆ ನೀಡಿದರು. ಶಾಸಕ ಹರೀಶ್ ಪರವಾಗಿ ಜೆಡಿಎಸ್ ಕಾರ್ಯಕರ್ತರು ಜೊತೆಯಲ್ಲಿ ಇರುತ್ತಾರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತಾರೆ ಎಂದು ಹರೀಶ್ ಅವರಿಗೆ ಬೆಂಬಲ ನೀಡಿದರು. ಹರಿಹರ ಕ್ಷೇತ್ರದ ಶಾಸಕರು ಬಿಪಿ ಹರೀಶ್ ಅವರ ಮೇಲೆ ಅವಸರದಲ್ಲಿ ಕೇಸನ್ನು ದಾಖಲೆ ಮಾಡಿದ್ದಾರೆ. ಅದರಲ್ಲೂ ಸೆಕ್ಷನ್ 120 BNS 126(2), 352, 351(2), 351 read with 3(5) and Prevention Act SC/ST, 126 under section 126(2), 352, 351(2) read with 3(5) and Prevention Act SC/ST. ಇನ್ನೂ ಭಾಳ ಇದ್ದು ಅವನು ಹಾಕ್ಬೋದಾಗಿತ್ತು, ಯಾಕೆ ಹಾಕಲಿಲ್ಲ. ಈ ಕೇಸು ದಾಖಲೆ ಮಾಡಿರೋದನ್ನ ನಾನು ಖಂಡಿಸ್ತೀನಿ. ಹರೀಶ್ ರವರ ಹೋರಾಟಕ್ಕೆ ನಮ್ಮ ಪಕ್ಷದ ಸಂಪೂರ್ಣ ಬೆಂಬಲ ಇದೆ. ಬೋವಿ ಸಮಾಜದ ಯುವಕನಿಗೆ ಮಾಡಿದ್ದಾರೆ ಅಂತ ಹೇಳಿ ಅವನೊಬ್ಬ ಶಾಂತರಾಜು ಅಂತ ಹೇಳಿ ಕಾಂತರಾಜು ತಂದೆ ಹನುಮಂತಪ್ಪ ಕೇಸ್ ಕೊಟ್ಟಿದ್ದಾರೆ. ಕೇಸ್ ಕೊಡೋಕ್ಕೆ ಯಾಕೆ ತಡ ಮಾಡಿದ್ದಾರೆ ಅಂತ ಹೇಳಿದರೆ, ಮನೆಯಲ್ಲಿ ಭಾಳ ಚರ್ಚೆ ಮಾಡಿದಾರಂಥವ್ರು. ಕೇಸ್ ಕೊಡಬೇಕಾದ್ರೆ ನನಗೆ ಹಿಂಗೆ ಅಂದ್ಬಿಟ್ಟಿದ್ದಾರೆ, ಹಿಂಗೆಲ್ಲ ಬೈದ್ಬಿಟ್ಟಿದ್ದಾರೆ. ಆಮೇಲೆ ಹಿರಿಯರನ್ನೆಲ್ಲ ಚರ್ಚೆ ಮಾಡಿದ್ರಂತ. ಸ್ವಾಭಿಮಾನ ಇದ್ದವರು ಅನ್ಸ್ಕೊಂಡವರು ತಿರುಗಂತಾರೆ. ಹರೀಶ್ ರವರು ಅವನೊಬ್ಬ ಜನಪ್ರತಿನಿಧಿ. ಅಕ್ರಮನ ನೋಡ್ಲಿಕ್ಕೆ ಹೋಗಿದ್ದಾರೆ, ಖಂಡಿಸ್ಲಿಕ್ಕೆ ಹೋಗಿದ್ದಾರೆ, ತಡೆ ಮಾಡಲಿಕ್ಕೆ ಹೋಗಿದ್ದಾರೆ. ಈ ಜಿಲ್ಲೆಯಲ್ಲಿ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳದೆ ಸತ್ತೋಗಿರೋರನ್ನ ಎದ್ದಳ್ಸಕ್ಕೆ ಹೋಗಿದ್ದಾರೆ. ಆಮೇಲೆ ಆ ಕೊಟ್ಟರು ವ್ಯಾಖ್ಯಾನ, ಇಂಥ ಸುಸಂಸ್ಕೃತ ಸಮಾಜದಲ್ಲಿ ಒಬ್ಬ ಜನಪ್ರತಿನಿಧಿ ಆದವರು ಈ ರೀತಿಯೆಲ್ಲ ಬೈತಾರೆ ಅಂತ ಹೇಳಲಿಕ್ಕೆ ಸಾಧ್ಯವ? ಅದು ನಾನು ಹೇಳಿದರೆ ಅದು ನನ್ನ ನಾಲ್ಗೆನ ಹೊಲಸಾಗತ್ತೆ. ಅಂಥ ಮಾತುಗಳನ್ನು ಈ ಕಂಪ್ಲೇಂಟ್ನಲ್ಲಿ ಕೊಟ್ಟಿದ್ದಾರೆ. ಏನು, ವ್ಯವಸಾಯಕ್ಕೆ ಉಪಯೋಗಿಸುವ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಅಂತ ಹೇಳಿದೆಯಲ್ಲಪ್ಪ, ನಿನಗೆ ಶ್ರೀಮಂತ ಇದ್ದರೆ ನೀನು ಟ್ರ್ಯಾಕ್ಟರ್ ನಂಬರ್ ಹಾಕಬೇಕಾಗಿತ್ತು. ನೀನು ಅಷ್ಟು ನ್ಯಾಯವಾಗಿ ನಡ್ಕೊಳ್ಳೋನಾಗಿದ್ದರೆ, ಯಾರು ಕಾಂತರಾಜು, ಆ ಏನು ಕೃಷಿ ಫಾರಮ್ 283 ಎಕರೆ ಕೃಷಿ ಫಾರಮ್ನ ಅಕ್ರಮವಾಗಿ ನೀನು ತುಂಬಕ್ಕೆ ಹೋಗಿದೆಯಲ್ಲ, ಮತ್ತು ನಿನಗೆ ಆದೇಶ ತಗೊಂಡಿದೆಯಾ, ಸರ್ಕಾರಿ ಆದೇಶನ? ಇದು ನೆಪ ಅಷ್ಟೇ. ಅವನ್ನ ಇಟ್ಕೊಂಡು ಇದು ರಾಜಕೀಯ ಹಿನ್ನೆಲೆ ಇದೆ. ಈ ಮಣ್ಣು ಎಲ್ಲಿ ಸಾಗಾಣಿಕೆ ಆಗಿದೆ? ಆಯ್ತಪ್ಪ, ಆ ಕಾಡಜ್ಜಿ ಗ್ರಾಮಕ್ಕೆ ಒಂದು ಕೆರೆ ಬೇಕು ಅಂತ ಅವ್ರು ಕೇಳಿದರೆ ಸಕ್ರಮವಾಗಿ ಸರ್ಕಾರದಿಂದ ಆದೇಶ ಆಗಿದೆಯಾ? 283 ಎಕರೆ ಜಾಗದಲ್ಲಿ ಒಂದು ಕೆರೆ ನಿರ್ಮಾಣ ಮಾಡಲಿಕ್ಕೆ ಆ ಮಣ್ಣು ಎಲ್ಲಿಗೆ ಸಾಗಣೆ ಮಾಡಬೇಕು ಅಂತ ಏನಾದರೂ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದಾರ? ರೆವಿನ್ಯೂ ಇಲಾಖೆನವರು, ಕೃಷಿ ಇಲಾಖೆನವರು ಏಕಾಏಕಿ ಮಣ್ಣು ಸಾಗಾಣಿಕೆ ಮಾಡ್ತಾಯಿದ್ದಾರೆ. ನಾವೊಂದು ಯಾವುದೋ ಒಂದು ಕೆರೆಗೆ ಪರ್ಮಿಷನ್ ಕೊಡ್ರಿ, ಮಣ್ಣು ತುಂಬಕ್ಕೆ, ರೈತರು ತುಂಬಬೇಕು ಅಂದ್ರೆ ಅದಕ್ಕೆ ಇರಿಗೇಷನ್ನವ್ರು ಬರ್ತಾರೆ, ತಹಸೀಲ್ದಾರ್ ಬರ್ತಾರೆ, ಇನ್ನೂ 4-6 ಪೊಲೀಸರು ಬರ್ತಾರೆ. ಇವರೆಲ್ಲ ಬಂದು ಸಹಿ ಅಂದಮೇಲೆ ರೈತರು ತುಂಬ್ಕೋಬೇಕು. ಆದರೆ ಇಲ್ಲಿ ಹೆಂಗಪ್ಪ ತುಂಬಕ್ಕೆ ಕೊಟ್ರಿ? ಏನು ಸರ್ಕಾರ ಸತ್ತೋಗಿದೆಯಾ ಜಿಲ್ಲೆನಲ್ಲಿ? ಜಿಲ್ಲಾಡಳಿತ ನಿದ್ರೆ ಮಾಡ್ತಾ ಇದೆಯಾ, ಮಲಗಿಬಿಟ್ಟಿದೆಯಾ, ಏನು ಸತ್ತೋಗಿದೆಯೋ? ನಾನು ಕೇಳಲಿಕ್ಕೆ ಬಯಸ್ತೀನಿ. ಕಾನೂನು, ನೀತಿ, ನಿಯಮ, ವ್ಯವಸ್ಥೆ ಅನ್ನೋದು ಈ ಜಿಲ್ಲೆನಲ್ಲಿ ಏನು ಇಲ್ವಾ? ದೌರ್ಜನ್ಯ, ದಬ್ಬಾಳಿಕೆಗೆ ಈ ಜಿಲ್ಲೆನಲ್ಲಿ ರಾಹ ಇದೆಯಾ? ಯಾರು ತುಂಬಿದ್ರು ಆ ಮಣ್ಣನ್ನು? ಕಾಡಜ್ಜಿ ಗ್ರಾಮದ ಆ ಕೃಷಿ ಫಾರಮ್ಮಿನ ಮಣ್ಣನ್ನು ಯಾರು ತುಂಬಿದ್ರು? ಸುಮಾರು 5,000ಕ್ಕೂ ಹೆಚ್ಚು ಟಿಪ್ಪರ್ ಒಂದು 15 ದಿವಸ ತುಂಬಿದ್ದಾವೆ ಮಣ್ಣು. ಆವಾಗ ಜಿಲ್ಲಾಧಿಕಾರಿಗಳಿಗೆ ಕಂಡಿಲ್ವಾ? SP ಅವ್ರಿಗೆ ಕಂಡಿಲ್ವಾ? ರೆವಿನ್ಯೂ ಇಲಾಖೆ ಕಂಡಿಲ್ವಾ? ಕೃಷಿ ಇಲಾಖೆ ಕಂಡಿಲ್ವಾ? ಅಧಿಕಾರಿಗಳು ಯಾಕ್ರಿ ಇನ್ನೊಬ್ಬರ ಮನೆ ಗುಲಾಮರಾಗಿ ಕೆಲಸ ಮಾಡ್ತೀರಿ?